ಏಳೇಳು ಜನ್ಮಕ್ಕೂ ನೀ ನನ್ನ ಜೊತೆಗಿದ್ರೆ ಸಾಕಮ್ಮ. ಅರುಣ್, ನಾನು ಈ ಜನ್ಮ ಎತ್ತಿದ್ದೆ ನಿನ್ಗೋಸ್ಕರ ಕಣಪ್ಪ. ನೀನ್ ನನ್ನ ಹೊಟ್ಟೆಲ್ ಹುಟ್ಲಿಲ್ಲ ಅಂದ್ರೂ ನಾನು ನಿನ್ನ 10 ತಿಂಗಳಿಂದ ಸಾಕಿದ್ದೀನಿ ಕಣೋ. ನನ್ನ ಮಗನ್ ತರ ನೋಡ್ತಿದ್ದೀನೋ. ನೀನ್ ಇಲ್ದೇ ಇರೋ ಒಂದು ಜೀವನನ ನನ್ನ ಕೈಲಿ ನೆನೆಸ್ಕೊಂಡು ನೋಡಕ್ ಆಗಲ್ಲ ಅರುಣ್. ಅಮ್ಮ ಅಳ್ಬೇಡಿ ಅಮ್ಮ, ಯಾಕಮ್ಮ ಅಳ್ತಿದ್ದೀರಾ? ಅರುಣ್ ಅರುಣ್, ನನ್ ಕಣ್ಣೀರ್ ವರ್ಷಕ್ಕೆ ನೀನಿದೆಯಲ್ಲ, ನನಗಷ್ಟು ಸಾಕಪ್ಪ. ಅಮ್ಮ, ನಾನೇನಾದ್ರೂ ಸಂಧ್ಯಾನ್ ಮದ್ವೆ ಆಗಿದ್ದಿದ್ರೆ ದಿನ ದಿನ ಪ್ರತಿ ಅಳ್ತಾ ಇದ್ದೆ. ನೀವೇನೆ ನನ್ನ ಕಣ್ಣೀರ್ನ ನೋಡಕ್ಕಾಗ್ದೆ ಅಳ್ತಾ ಇರ್ತಾ ಇದ್ರಿ. ಒಳ್ಳೇದಾಯ್ತಮ್ಮ. ಆ ಕೊಲೆಗಾರಿ ಅವಳ ತಂಗಿನ ಕೊಲೆ ಮಾಡಿದಂತಹ ಕೊಲೆಗಾರನ ಸಾಯಿಸಿ ಪೊಲೀಸ್ ಹತ್ರ ಸಿಗಾಕೊಂಡ್ಲು. ಅವಳೇನಾರು ನನ್ನ ಹೆಂಡತಿಯಾಗಿ ಬಂದಿದ್ದಿದ್ರೆ ಇಷ್ಟರಲ್ಲೇ ನನ್ನ ತಲೆ ಮೇಲೆ ಕಲ್ಲೆತ್ ಹಾಕ್ಬಿಟ್ಟು ಕೊಲೆ ಮಾಡಿದಿದ್ರು ಮಾಡಿರೋಳು ಆ ಕೊಲೆಗಾರಿ. ಆ ಸಂಧ್ಯಾನ ಹೆಣ್ ನೋಡಕ್ ಹೋಗಿದ್ ದಿನಾನೇ ಅವಳು ನೋಡಿದ ತಕ್ಷಣ ನನ್ಗೆ ಹಿಡ್ಸಿಲ್ಲ ಅರುಣ್. ಹೇಳಿದ್ರೆ ನಿನ್ ಮನ್ಸಿಗೆ ನೋವಾಗುತ್ತೆ ಅಂತಾನೆ ನಾನು ಹೇಳ್ದೆ ಬಿಟ್ಬಿಟ್ಟೆ. ಅವಳು ಏನು ಗೊತ್ತಿಲ್ದೇ ಇರೋಳ್ ತರ ನಾಟಕ ಮಾಡ್ತಾಳೆ. ಆದ್ರೆ ಅವಳನ್ನ ನೋಡ್ದ್ಯಾ, ಒಬ್ಬ ಕೊಲೆಗಾರನ್ನೇ ಕೊಲೆ ಮಾಡ್ಬಿಟ್ಲು. ನಿನಗೆ ಸಂಧ್ಯಾ ಇಷ್ಟ ಆದ ಹಾಗೆ ನಿಮ್ಮಪ್ಪನ್ಗೂ ತುಂಬಾ ಇಷ್ಟ ಆಗ್ಬಿಡ್ತು. ಅವ್ರೇನಾದ್ರೂ ಇಲ್ಲಿ ಇದ್ದಿದ್ರೆ ಸಂಧ್ಯಾ ಕೊಲೆ ಆಪಾದನೆಯಲ್ಲಿ ಸಿಕ್ಕಾಕೊಂಡಿರೋದು ಗೊತ್ತಾದ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ತಿತ್ತು. ಇಂಥ ಒಬ್ಬ ಕೇಡಿನ ಇವಳು ನಾವು ನಮ್ಮ ಮಗನಿಗೆ ಸೊಸೆ ಆಗ್ತಾರೋಣ ಅನ್ಕೊಂಡ್ವಿ ಅಂತ ಕೋಪ ಬಂದು ತಳ್ಬಿಡೋರು. ಹೌದು ಅರುಣ್, ಅಪ್ಪ ನಿಂಗೆ ಫೋನ್ ಮಾಡಿದ್ರಾ? ನನಗೆ ಅಪ್ಪ ಫೋನ್ ಮಾಡಿ 2 ದಿನ ಆಗೋಯ್ತಮ್ಮ. ನನಗೂ ಅವ್ರು ಫೋನೇ ಮಾಡಿಲ್ಲ ಕಣೋ. ಹೌದು ಅರುಣ್, ಕಾಶಿ ರಾಮೇಶ್ವರಕ್ಕೆ ಹೋದ ನಿಮ್ಮಪ್ಪ ಯಾವಾಗ ಬರ್ತಾರೆ? ಅಪ್ಪ 1 ತಿಂಗಳಾಗತ್ತೆ ಅಂತ ಹೇಳಿದ್ರಮ್ಮ. ಏನಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಸ್ಪಿರಿಚುವಲ್ ಟೂರ್ ಹೋಗಿದಾರಲ್ಲ. ಹೌದು ಅರುಣ್, ಅಪ್ಪ ನನ್ನನ್ನು ಕೂಡ ಕಾಶಿ ರಾಮೇಶ್ವರಕ್ಕೆ ಟೂರ್ಗ್ ಬಾ ಅಂತ ಕರೆದಿದ್ರು. ನಾನೇ ಇಲ್ಲಿ ನಿನ್ನ ಒಬ್ಬನ್ನೇ ಬಿಟ್ಬಿಟ್ಟು ಹೇಗ್ ಬರೋದು ಅಂತ ನಾನ್ ಬರೋದಿಲ್ಲ ಅಂತ ಹೇಳ್ದೆ. ಪಾಪ ನಿಮ್ಮಪ್ಪನ್ನ ಒಬ್ಬರನ್ನೇ ಕಳಿಸ್ಕೊಟ್ಟೆ. ನಾನೇನ್ ಚಿಕ್ಕ ಪಾಪುನಮ್ಮ, ನಾನು ಒಬ್ನೇ ಇರಕ್ ಆಗೋದಿಲ್ವಾ? ನೀನು ಅಪ್ಪ ಜೊತೆ ಹೋಗ್ ಬರ್ಬೋದಾಗಿತ್ತಲ್ವಾ? ಅಮ್ಮ, ಕಾಶಿಗೆ ಹೋಗೋದೆಲ್ಲ ಹಣೆ ಬರದಲ್ಲಿ ಬರ್ದಿದ್ರೆ ಮಾತ್ರ ಹೋಗೋದು. ಒಂದ್ ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡಿಯಲ್ಲಮ್ಮ. ಏಯ್ ಮುಟ್ಟಾಳ ಅರುಣ್, ನಾನು ಕಾಶಿ ರಾಮೇಶ್ವರ ಅಂತ ಹೋಗೋದಕ್ಕೆ ನಿಮ್ಮಪ್ಪನ ಮದ್ವೆ ಆಗಿಲ್ಲ ಕಣೋ. ನಾನು ಅಮೇರಿಕಾಗ್ ಹೋಗಿ ಸೆಟ್ಲ್ ಆಗ್ತೀನಿ ಕಣೋ. ನಿಮ್ಮಪ್ಪನ 2ನೇ ಮದ್ವೆ ನಾನು ಮಾಡ್ಕೊಂಡಿದ್ದೆ ಆ ಮನುಷ್ಯನ ಆಸ್ತಿ ಕಿತ್ಕೊಳ್ಳೋದಕ್ಕೆ ಕಣೋ. ನೀನೊಬ್ಬ ದಡ್ಡ ಕಣೋ. ನಿನ್ನ ನನ್ನ ಮುದ್ದು ಮಗ ಅಂತ ಹೇಳಿ ನಟನೆ ಮಾಡ್ತಿರೋದು ನಾನು. ಆ ಹುಡುಗಿ ಅಸ್ತಿ ಮತ್ತೆ ನಿಮ್ಮಪ್ಪನ ಅಸ್ತಿನ ಆದಷ್ಟು ಬೇಗ ಸಮುದ್ರಕ್ಕೆ ಹಾಕಿ ನಿಮ್ಮ ಆಸ್ತಿ ತಗೊಂಡು ನಾನು ಅಮೇರಿಕಾಗ್ ಹೋಗಿ ಸೆಟ್ಲ್ ಆಗ್ತೀನಿ ಕಣೋ. ಏನಾಯ್ತಮ್ಮ, ಆಗ್ಲೇ ಫ್ರೀಸ್ ಆಗ್ಬಿಟ್ರಿ? ಅಪ್ಪ ನೆನಪಾಗ್ಬಿಟ್ರಾ? ಅಪ್ಪನ ತುಂಬಾ ಮಿಸ್ ಮಾಡ್ಕೋತಿದ್ದೀರಲ್ಲ? ಅದೆಲ್ಲ ಏನಿಲ್ಲಪ್ಪ, ನೀನಿಲ್ಲ ಅಂದ್ರೇನೆ ನಾನು ನಿನ್ನ ತುಂಬಾ ಮಿಸ್ ಮಾಡೋದು. ಆಮೇಲೆ ಅರುಣ್, ಆ ಕೊಲೆಗಾರಿ ಸಂಧ್ಯಾ ಹೊರಗಡೆ ಬರಕ್ ಆಗೋದಿಲ್ಲ ಅಲ್ವಾ? ಚಾನ್ಸೇ ಇಲ್ಲಮ್ಮ. ಸಂಧ್ಯಾನೇ ಕೊಲೆ ಮಾಡಿದಾಳೆ ಅನ್ನೋದಕ್ಕೆ ಆಧಾರ ಪೊಲೀಸ್ ಹತ್ರ ತುಂಬಾ ಸ್ಟ್ರಾಂಗ್ ಆಗಿದೆ. ಅವಳಿಂದ ಈ ಕೇಸ್ ಒಳಗಿಂದ ಜಾಮೀನಿಂದ ಕೂಡ ಹೊರಗೆ ಬರಕ್ಕಾಗಲ್ಲ. ಅಲ್ಲಿ ಏನ್ ಕೊಡ್ತಾರೋ ಅದನ್ನೇ ತಿನ್ಕೊಂಡು ಜೈಲಲ್ಲೇ ಜೀವನ ನಡೆಸ್ಬೇಕು. ನೀನ್ ನನ್ನ ಕಾಪಾಡ್ಬಿಟ್ಟೆ ಅಲ್ವಪ್ಪ, ಅಷ್ಟೇ ನಂಗೆ ಸಾಕು. ಅಮ್ಮ ಬಿಟ್ಬಿಡಿ ಅಮ್ಮ. ಆ ನಾಚಿಗೆಟ್ಟವಳಿದಾಳಲ್ಲ, ಅವಳು ಹೇಗಾದ್ರೂ ಹಾಳಾಗ್ ಹೋಗ್ಲಿ. ನಿನ್ನಂತ ಒಂದ್ ಒಳ್ಳೆ ಹೆಂಗ್ಸು ಅಂತವಳ ಬಗ್ಗೆ ಮಾತಾಡೋದು ಪಾಪ ಅಮ್ಮ. ನಾನ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ನೀನ್ ಊಟಕ್ಕೆ ಬಡಿಸು ಆಯ್ತಾ? ನಾ ಬರ್ತೀನಮ್ಮ. ಹೋಗೋ ಹೋಗು, ಇವನೊಬ್ಬ ಹುಚ್ಚ. ನಿನ್ನ ನಿಮ್ಮಪ್ಪನ ಮುಗಿಸ್ಬಿಟ್ಟು ನಾನ್ ಬದುಕ್ಬೇಕಾಗಿರೋ ಜೀವನನೇ ಬೇರೆ ಕಣೋ. ಆ ದಿನಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೀನಿ. ಈ ಮೊಟ್ಟೆ ಅವತ್ತ ಸೆಲ್ವಂ ಜೊತೆ ಹೋಗ್ತಿರೋ ವ್ಯಕ್ತಿ ಅಲ್ವಾ? ಇವನ್ನ ಹಿಡಿದು ವಿಚಾರಿಸಿದ್ರೆ ನಿಜವಾಗ್ಲೂ ಏನಾದರೂ ಒಂದು ಕ್ಯೂ ಸಿಗುತ್ತೆ. ಇವನ್ನ ಹಿಡಿಬೇಕು. ಸರ್ ಇರಿ. ಈ ಮೊಟ್ಟೆನ ತಾನೇ ಅವತ್ತ ಆ ಬೈಕ್ ಮೇಲೆ ಹೋಗಿದ್ದು.
ಯಾಕೆ ಹೆಂಗ್ ನೋಡ್ತಾವನೆ? ಏಯ್ ನಿಲ್ಲ, ಎಲ್ಲೋ ಓಡೋಗ್ತಿದ್ಯಾ? ನಿಜ ಹೇಳು, ನೀ ಸೆಲ್ವ ಮನುಷ್ಯ ತಾನೆ? ದಿವ್ಯಾ ಕೊಲೆ ಕೇಸ್ಗೆ ಸಂಧ್ಯಾಗ ಒಳಗೆ ಹಾಕ್ಸಿರೋದು ನೀನೇ ತಾನೆ? ಹೇಯ್, ಇವಾಗ ಬಾಯಿ ಬಿಟ್ಟು ಹೇಳ್ತೀಯೋ ಅಥವಾ 2 ಕೊಟ್ಟು ಬಾಯಿ ಬಿಡಿಸ್ಬೇಕೋ? ಇವಾಗ ನಾವು ಬಾಯ್ ಬಿಟ್ರೆ ಇವ್ ನಮ್ಮನ್ನ ಒಳಗಡೆ ಹಾಕಿಸ್ಬಿಡ್ತಾನಲ್ಲಪ್ಪ. ಹೇಳು. ಸರ್ ನನ್ಗೇನು ಗೊತ್ತಿಲ್ಲ ಸರ್. ಆ ಸೆಲ್ವಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಆ ಸೆಲ್ವ ಯಾರೋ ಅವ್ನು ಯಾರೋ ಗೊತ್ತಿಲ್ಲ ಸರ್. ಏಯ್, ಹಂಗಿದ್ರೆ ಯಾಕೆ ಓಡ್ ಹೋಗ್ತಿದ್ಯಾ? ನಿಜ ಹೇಳೋ. ಸೆಲ್ವ ಒಬ್ಬ ಫೈನಾನ್ಸಿಯರ್ ಸರ್. ಅವನ ಜೊತೆ ದುಡ್ಡು ಕೇಳ್ತಾ ಇದೆ ಸರ್. ಹಾಗಾಗಿ ಅವನು ಹುಡ್ಕೊಂಡು ಹೋಗ್ತಿದೆ ಸರ್ ಮಾತಾಡೋದಿಕ್ಕೆ. ನೀ ನಿಜ ಹೇಳ್ತಿದ್ಯಾ? ನಮ್ ತಾಯಿ ಅಣ್ಣಗೂ ನಾನು ಹೇಳೋ ಸತ್ಯ ಸರ್, ನಂಬಿ ಸರ್. ನೀನ್ ಹೇಳ್ತಿರೋದ್ರ ಮೇಲೆ ನಂಗೆ ನಂಬಿಕೆನೇ ಬರ್ತಿಲ್ವಲ್ಲ. ನೀನ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಹಿಂಗ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಅವ್ರು ವಿಚಾರಿಸೋ ವಿಧಾನದಲ್ಲಿ ವಿಚಾರಿಸಿದ್ರೆ ಎಲ್ಲ ನಿಜ ಹೇಳ್ತೀಯ. ಕೂತ್ಕೊಳ್ಳೋ, ಕೂತ್ಕೊಳ್ಳೋ, ಬಿಡು, ಬಿಡು, ಕೂತ್ಕೋ, ಬಿಡು. ನಿಂತ್ಕೊಳ್ಳೋ, ಏಯ್ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ಏಯ್. ಹೇಯ್, ನಿಂತ್ಕೊಳ್ಳೋ. ಛೇ, ಅಣ್ಣ ಯಾಕೆ ಫೋನ್ ಎತ್ತ ಇಲ್ಲ ನಂದು? ಇವನಿಗೆ ಬರೀ ಅಣ್ಣ ಅಂತ ಮರ್ಯಾದೆ. ಏಯ್ ಸೆಲ್ವ, ಫೋನ್ ತೆಗಿಯೋ. ಏನಿದು, ಮದಿ ಫೋನ್ ಮಾಡ್ತಾ ಇದ್ದಾನಲ್ಲ? ಇವನ್ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನಲ್ಲ? ಹೇಳು ಮದಿ, ಏನ್ ವಿಷಯ? ಇವಾಗೇನಕ್ಕೋ ನನಗೆ ಫೋನ್ ಮಾಡ್ತಿದ್ಯಾ? ಅಣ್ಣ, ಅವತ್ತು ನಮ್ಮಿಬ್ರು ನಾನು ನೋಡ್ಬಿಟ್ಟು ಒಬ್ಬ ಬೈಕಲ್ಲಿ ಫಾಲೋ ಮಾಡ್ದಲ್ವಾ? ಹೌದು. ಅವನು ಇವತ್ತು ನನ್ನ ನೋಡ್ದ ಅಣ್ಣ. ನೋಡ್ಬಿಟ್ನಾ? ಎದುರುಗಡೆ ಬಂದು ನಿಂತ್ಕೊಂಡ ಅಣ್ಣ. ಅಯ್ಯಯ್ಯೋ, ಅವನ ಹತ್ರ ಸಿಕ್ಕಾಕೊಂಡ್ಯಾ ಹೇಗೆ? ಸಂಧ್ಯಾ ಮನೆಯಲ್ಲಿ ಚೈನ ಕದ್ದಿದ್ದು ನೀನೆ ಅಂತ ಒದ್ರು ಬಿಟ್ಯಾ ಹೇಗೆ? ಲೇಯ್, ಏನಾದ್ರೂ ಹೇಳಿದ್ರೆ ನಿನ್ನಿಂದ ನಾನು ಸಿಗಾಕೋತೀನೋ? ಆಮೇಲೆ ಪೊಲೀಸ್ನವ್ರು ಬಂದು ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಲೇಯ್, ನಾನು ಎಸ್ಕೇಪ್ ಆಗ್ಬೇಕು ಕಣೋ. ಫೋನ್ ಕಟ್ ಮಾಡ್ತೀನಿ. ಫೋನೇ ಕಟ್ ಮಾಡ್ಲಿಲ್ವಲ್ಲ? ಹೇಳೋ ಅಣ್ಣ. ಯಾಕಣ್ಣ? ನಾನು ಹೇಳೋದನ್ನ ಕೇಳೋಣ ಫಸ್ಟ್. ನೀನೇ ಏನಾದ್ರೂ ಕಲ್ಪನೆ ಮಾಡ್ಕೋಬೇಡ. ಯಾಕಣ್ಣ ಭಯಪಟ್ಟು ಸಾಯ್ತಾ ಇದ್ಯಾ? ಹಾಗಿದ್ರೆ ಏನ್ ನಡೀತಂತ ಸರಿಯಾಗಿ ಬಾಯ್ಬಿಟ್ಟು ಹೇಳಲೇ. ಅವನ್ ಕಣ್ಣಿಗೆ ಮಣ್ಣು ಹಾಕ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಓಡ್ ಬಂದ್ಬಿಟ್ಟೆ ಅಣ್ಣ. ಸೂಪರ್ ಕಣಲೇ, ನಿಜಕ್ಕೂ ನೀನ್ ನನ್ನ ಶಿಷ್ಯ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣೋ. ಲೇ, ನೀನ್ ಚೆನ್ನಾಗಿ ಉದ್ಧಾರ ಆಯ್ತೆ ಕಣೋ. ನೀನ್ ಚೆನ್ನಾಗಿ ಮಾತಾಡ್ತೀಯಣ್ಣ. ನೀನ್ ಮಾತು ಕಟ್ಕೊಂಡು ನಾನೇನ್ ಮಾಡ್ಲಿ? ಕೈಯಲ್ಲಿ ಕಾಸಿಲ್ದಲೆ ಟೀ ಕೊಡೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಮೊದಲು ಕಾಸು ಕೊಡು. ನೀನ್ ಕೊಟ್ರೆ ನಿನ್ ಬಗ್ಗೆ ಏನು ಹೇಳೋದಿಲ್ಲ. ನೀನ ಬಂದು ಎಲ್ಲಿ ನೋಡೋದು ನಾನು? ಈ ಮದಿ ನನ್ಗೆ ಸಿಕ್ಕಾಪಟ್ಟೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದಾನಲ್ಲ. ಇವನ್ನ ಸುಮ್ಮನೆ ಬಿಡಬಾರ್ದು. ಇವನ್ ಪಾಕೆಟಲ್ಲೂ ಲೆಟರ್ನ ಬರೆದಿಟ್ಟು ಮಣಿನ್ ಕಳಿಸಿ ಜಾಗಕ್ಕೆ ಕಳಿಸ್ಬಿಡ್ಬೇಕು.
ಅಣ್ಣ ಏನು ಸೌಂಡೇ ಬರ್ತಾ ಇಲ್ಲ. ಹೇಳೋ. ಮಾತಾಡ್ದೆ ಸುಮ್ಮನೆ ನಿಂತಿದ್ಯಲ್ಲ, ಏನೇನೋ ಯೋಚನೆ ಮಾಡ್ತಾ ಇದ್ಯಾ? ನನ್ನ ಮುಗಿಸ್ಬೇಕು ಅಂತ ಅನ್ಕೊಂಡ್ರೆ ಅವಾಗ ನಡೆಯೋದೇ ಬೇರೆ. ಏಯ್, ನಿನ್ ಬಗ್ಗೆ ಯಾಕೋ ನಾನು ಹತ್ರ ಯೋಚಿಸ್ತೀನಿ. ನಿನ್ನಿಂದ ನನ್ಗಿನ್ನೂ ಎಷ್ಟೋ ಉಪಕಾರ ಆಗ್ಬೇಕು ಕಣೋ. ಇನ್ನು ನೀನ್ ನನಗೆ ಮಾಡ್ಬೇಕಾಗಿರೋಂಥ ಕೆಲ್ಸ ಎಷ್ಟೋ ಇದೆ ಕಣೋ. ನಿನ್ನ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಕಣೋ. ನೀನ್ ನನಗೆ ಜೊತೆಲಿ ಹುಡ್ತಾ ಇದ್ರು ತಮ್ಮನೇ. ನಾನು ನಿನ್ನ ಜೊತೆ ಹುಟ್ಟಿರೋ ಅಣ್ಣ ಅಂತಾನೆ ಅನ್ಕೊಂಡಿದ್ದೀನಿ. ಅದೆಲ್ಲ ಸರಿ, ಇವಾಗ ನಿನ್ನ ನೋಡಕ್ ನಾನು ಎಲ್ಲಿಗೆ ಬರಬೇಕು? ಇವಾಗ ನೀನು ಎಲ್ಲಿದ್ಯಾ? ನಾನು ಹೇಳೋ ಜಾಗನ ನೀನು ನೋಟ್ ಮಾಡ್ಕೋ. ಸ್ವಲ್ಪ ಬೇಗನೆ ಬಾ. ಹೇಳಿ. ಸರಿ, ನೀನು ಹೇಳಿರೋ ಜಾಗಕ್ಕೆ ಬರ್ತೀನಿ. ದುಡ್ಡು ಸಮೇತ ಬಂದ್ಬಿಡು, ಆಯ್ತಾ? ಸರಿ, ನಾನು ಫೋನ್ನ ಕಟ್ ಮಾಡ್ತೀನಿ. ಬರ್ತಾ ಇದೆಯೇನೋ ಮದಿ? ನಿನಗೆ ದುಡ್ಡು ಬೇಕಾ? ಬಾ, ನಿನ್ನ ಹೆಣ ಮಾಡ್ತೀನಿ. ದಿವ್ಯಾ, ನನ್ನ ಮಗಳ ದಿವ್ಯಾ, ಈ ಬಾಟಲಿರೋದನ್ನ ಕುಡ್ದು ಮುಂದಿನ ಕ್ಷಣದಲ್ಲೇ ನಾನು ಸತ್ತು ಹೋಗ್ತೀನಮ್ಮ. ಈಗ ಮತ್ತೆ ನಾನು ಕುಡಿತಾ ಇದ್ದೀನಮ್ಮ. ಇದನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಿನಲ್ಲೇ ನಿನ್ನ ಹತ್ರ ಬಂದು ಸೇರ್ಕೊಂಡ್ಬಿಡ್ತೀನಿ. ನಿನಗೆ ಸಂತೋಷ ಅಲ್ವೇನಮ್ಮ? ಸಂಧ್ಯಾ, ದಿವ್ಯಾ, ನನ್ನ ಕಣ್ಣುಗಳೇ, ಈ ತಂದೆನ ಕ್ಷಮಿಸ್ಬಿಡ್ರಮ್ಮ. ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ. ನಾನು ಯಾಕೆ ಬದುಕಿರ್ಬೇಕು? ಗೌರವದಿಂದ ಇರಬೇಕು ಅನ್ಕೊಂಡೆ. ದಿವ್ಯಾನು ಅಲ್ಪ ಆಯುಸ್ಸಿನಲ್ಲಿ ಪಾಪದವಳು ತೀರು ಹೋಗ್ಬಿಟ್ಲು. ದಿವ್ಯಾ, ನೀನು ಹೋದ್ಮೇಲೆ ಇಷ್ಟು ದಿನ ನಾನು ಯಾಕೆ ಬದುಕಿದ್ದೆ ಅಂತ ಅನ್ಕೊಂಡಿದ್ಯಾ? ನಾನೆಲ್ಲಮ್ಮ ಬದುಕಿದ್ದೆ. ಉಸಿರಿಲ್ದೇ ಇರೋ ಜೀವ, ಒಂದು ಜೀವಂತ ಶವದ ತರ ಬದುಕಿದ್ದೆ. ಅದು ಯಾತಕ್ಕೆ? ನನಗೆ ನನ್ನ 2 ಮಕ್ಕಳು ತಾನೆ ನಮ್ಮ ಜೀವ. ಸಂಧ್ಯಾ, ಇಷ್ಟು ದಿನ ನಿನಗೋಸ್ಕರ ನಿಮ್ಮಪ್ಪ ಜೀವಂತವಾಗಿದ್ದು. ಆದ್ರೆ ಇವತ್ತು ನಿನ್ನ ಇವತ್ತಿನ ಸ್ಥಿತಿ ನಾನು ನೋಡ್ದೆ. ಜೈಲಿಗೆ ಹೋಗ್ಬಿಟ್ಟಲ್ಲಮ್ಮ. ನೀನು ಮತ್ತೆ ವಾಪಸ್ ಬರೋದೇ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರಮ್ಮ. ನನ್ನ 2 ಹೆಣ್ಮಕ್ಳು ಹೋದ ಮೇಲೆ ನಾನಾದ್ರೂ ಯಾಕೆ ಜೀವಂತವಾಗಿರ್ಬೇಕು? ಅದಕ್ಕೆ ನನ್ನ ಚಿಕ್ಕ ಮಗಳು ದಿವ್ಯಾ ಹತ್ರಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ನನಗೆ ಕ್ಷಮಿಸ್ಬಿಡು ಸಂಧ್ಯಾ ಮಗಳೇ. ಅಪ್ಪನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ. ಮಗಳ ದಿವ್ಯಾ, ಅಪ್ಪ ಈಗ ಬಂದ್ಬಿಡ್ತಾರೆ. ಹೌದು, ಈಗಲೇ ಬಂದ್ಬಿಡ್ತಾರೆ. ಈಗ ಬಂದ್ಬಿಡ್ತೀನಿ. ಅಪ್ಪ ಬಂದ್ಬಿಡ್ತಾರಮ್ಮ. ನೋಡು, ಸ್ವಲ್ಪ ಹೊತ್ತು. ದಿವ್ಯಾ, ಬಂದ್ಬಿಡ್ತೀನಮ್ಮ. ಮುರುಘಾ, ಲೇ ರವಿ, ಮುರುಘಾ, ನಿನ್ಗೇನಾದ್ರೂ ಉಚ್ಕಿಚ್ಕಿಡ್ದಿದ್ಯಾ? ನೀನು ಆ ಮನೇಲಿ ಇದ್ದಿದ್ರೆ
ಈ ತರ ಹುಚ್ಚುಸ್ ತರ ಏನಾದ್ರೂ ಕೆಲಸ ಮಾಡ್ತೀಯ ಅಂತಾನೆ ನಿನಗೆ ಬಲವಂತ ಮಾಡಿ ಈ ಮನೆ ಕರ್ಕೊಂಬಂದಿದ್ದು. ಇಲ್ಲಿ ಬಂದು ಈ ತರ ಮಾಡ್ತಾ ಇದ್ಯಾ? ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಇನ್ನೇನು ಆಗ್ಬೇಕು? ನಾನು ನೆಮ್ಮದಿಯಾಗಿ ಸತ್ತೋಗ್ತಿದ್ದೆ. ಇವಾಗ ಏನಾಯ್ತು ಅಂತ ನೀ ಸಾಯ್ಬೇಕು ಅನ್ಕೊಂಡಿದ್ಯಾ? ಇನ್ ಏನೋ ನಡಿಬೇಕು? ಆ? ನಾನು ಎತ್ತಾಡ್ಸಿದ ದಿವ್ಯಾನ ಅವರು ಕೊಂದು ಹಾಕ್ಬಿಟ್ರು. ಅವಳು ಕೊಲೆ ಕಾರಣದಿಂದ ಸತ್ಯನೇ ಕೊಲೆ ಮಾಡಿದ್ದು ಅಂತ ಹೇಳಿ ನನ್ನ ದೊಡ್ಡ ಮಗಳನ್ನು ಪೊಲೀಸ್ನವರು ಕರ್ಕೊಂಡು ಹೋಗ್ಬಿಟ್ರು. ಆ ದೇವರು ನಮ್ಮ ಕುಟುಂಬಕ್ಕೆ ಎಷ್ಟೆಲ್ಲ ಅನ್ಯಾಯ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಅವ್ರ ಹತ್ರನೇ ನೇರವಾಗಿ ಹೋಗಿ, ಯಾಕಯ್ಯ ಹೀಗೆ ಮಾಡ್ದೆ? ನಾನು ಏನು ಪಾಪ ಮಾಡಿದ್ದೆ? ಆ ಪಾಪಕ್ಕೆ ನನಗೆ ಶಿಕ್ಷೆ ಕೊಡು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡು. ಅದನ್ ಬಿಟ್ಟು ನೀನು ಬಂದು ನನ್ನನ್ನು ತಡೆದ್ಬಿಟ್ಟೆಲ್ಲೋ. ಯಾವುದೇ ಸಮಸ್ಯೆಗೂ ಸಾವೇ ಒಂದೇ ಪರಿಹಾರ ಅಲ್ಲ. ಈ ಪ್ರಪಂಚದಲ್ಲಿ ಸಮಸ್ಯೆ ಇಲ್ದಿರೋಂತ ಮನುಷ್ಯ ಯಾರಿದ್ದಾರೆ ಹೇಳು? ಒಬ್ಬೊಬ್ರಿಗೂ ಒಂದೊಂದ್ ತರ ಅಷ್ಟೇನೆ. ಇವಾಗ ನೀನ್ ಸತ್ತೋದ್ರೆ ಸಂಧ್ಯಾ ಏನಪ್ಪಾ ಮಾಡ್ತಾಳೆ? ಪಾಪ ಅವಳು ನೆನ್ಸ್ಕೊಂಡ್ರೇನೆ ತುಂಬಾ ಕಷ್ಟವಾಗ್ತಾ ಇದೆ. ಅವಳನ್ನ ನೋಡೋದಕ್ಕೋಸ್ಕರಾದ್ರೂ ನೀನ್ ಜೀವಂತವಾಗಿರ್ಬೇಕಲ್ವಾ? ಸಂಧ್ಯಾ ಜೈಲ್ಗೆ ಹೋಗ್ಬಿಟ್ಟಿದ್ದಾಳಲ್ಲೋ. ಜೈಲ್ಗೆ ಹೋದ್ರೆ ಅವಳಿನ್ ಮತ್ತೆ ವಾಪಸ್ ಬರೋದಿಲ್ಲ ಅಂತ ನೀನೇ ಡಿಸೈಡ್ ಮಾಡ್ಕೊಂಬಿಟ್ಟ? ಮತ್ತೆ ಹೋಗಪ್ಪ, ಬುದ್ಧಿ ಇಲ್ದಿರೋ ತರ ಮಾತಾಡ್ಬೇಡ. ನಿನ್ಗೇನಾದ್ರೂ ಬುದ್ಧಿಗಿದ್ಯಾ? ಸಂಧ್ಯಾ ಇನ್ನು ಸ್ವಲ್ಪ ದಿನದಲ್ಲಿ ಅವಳು ಕೊಲೆ ಮಾಡಿಲ್ಲ ಅಂತ ಸಾಬೀತಾಗಿ ಸಂಧ್ಯಾ ಖಂಡಿತವಾಗ್ಲೂ ಆಚೆ ಬಂದೇ ಬರ್ತಾಳೆ. ರವಿ, ನಿಜ ಹೇಳ್ತಾ ಇದೆಯೇನೋ? ನನ್ ಸಂಧ್ಯಾ ಹೊರಗಡೆ ಬಂದ್ಬಿಡ್ತಾಳ? ನಿಜವಾಗ್ಲೂ ಬಂದ್ಬಿಡ್ತಾಳ? ನನ್ ಸಂಧ್ಯಾ ಹೊರಗಡೆ ಬಂದ್ಬಿಡ್ತಾಳ? ಬರ್ಬೇಕು ಕಣೋ, ಬರ್ಬೇಕು. ಬಂದೇ ಬರ್ತಾಳೆ. ಬರ್ತಾಳೆ ಅಲ್ವಾ? ಬರ್ತಾಳಪ್ಪ, ಬರ್ತಾಳೆ. ಬಂದ್ಬಿಡ್ತಾಳೆ, ಬಂದ್ಬಿಡ್ತಾಳೆ, ಬಂದ್ಬಿಡ್ತಾಳೆ. ಮುರುಘಾ, ದಿನ ನೀನ್ ಬೇಡ್ಕೊಳ್ಳೋ ದೇವ್ರು ನಿನ್ ಜೊತೆ ಸೇರಿ ಸಂಧ್ಯಾ ಕೊಲೆಗಾರಿ ಅಲ್ಲ ಅಂತ, ಅವಳ ಅಪರಾಧ ಇಲ್ಲ ಅಂತ ನಿರೂಪಿಸಿ ಆಚೆ ಕರ್ಕೊಂಡ್ ಬರ್ತಾನಪ್ಪ. ಕರ್ಕೊಂಡ್ ಬಂದ್ಬಿಡ್ತಾರೆ, ಕರ್ಕೊಂಡ್ ಬಂದ್ಬಿಡ್ತಾರೆ. ನಾನ್ ನಂಬಿರೋ ದೇವರೆಲ್ಲ ಕೈ ಬಿಡೋದಿಲ್ಲ. ಕರ್ಕೊಂಡ್ ಬಂದ್ಬಿಡ್ತಾರೆ, ಕರ್ಕೊಂಡ್ ಬಂದ್ಬಿಡ್ತಾರೆ, ಕರ್ಕೊಂಡ್ ಬಂದ್ಬಿಡ್ತಾರೆ.